ಕರ್ನಾಟಕದಲ್ಲಿ 2ನೇ ಹಂತದ ಲೋಕಸಭೆ ಮತದಾನ ನಡೀತಾ ಇದೆ. ಇವತ್ತು ನಾನು ಏನದಲ್ಲ ಕುಟುಂಬ ಸಮೇತ ಇಲ್ಲಿ ಬೀದರ್ನಲ್ಲಿ ಮತದಾನ ಮಾಡಿದ್ದೀನಿ. ಮತ್ತು ಸಮಸ್ತ ಜನರಿಗೆ ನಾನು ರಿಸ್ಪೆಕ್ಟ್ ಮಾಡ್ತೀನಿ. ಯಾಕಂದರೆ ಇದು ಡೆಮಾಕ್ರಸಿಯಲ್ಲಿ ಎಲ್ಲಕ್ಕಿಂತ ದೊಡ್ಡ ಹಬ್ಬ ಇದು ಮತದಾನ ಮಾಡೋದು. ಹಾಗಾಗಿ ಈ ಒಂದು ಮತದಾನ ಎಲ್ಲರೂ ತಪ್ಪದೇ ಮಾಡಬೇಕು ಎಂಬ ನಿಟ್ಟಿನಲ್ಲಿ ತಮ್ಮ ಮುಖಾಂತರ ನಾನು ರಾಜ್ಯದ ಜನತೆಗೆ ನಾನು ಆಗ್ರಹ ಮಾಡ್ತೀನಿ. ಯಾಕಂದರೆ ವಿಶೇಷವಾಗಿ ನಮ್ಮ ಕಡೆ ಒಂದು ಸ್ವಲ್ಪ ಬಿಸಿಲು ಇತ್ತು. ಹಾಗಾಗಿ ಇವತ್ತು ಏನಪ್ಪ ಬಿಸಿಲು ಎಂಬ ನಿಟ್ಟಿನಲ್ಲ, ಇವತ್ತು ನೀರು ಕುಡಿದು ಒಳ್ಳೆಯ ರೀತಿಯಿಂದ ಇವತ್ತು ಸಮಯ ನೋಡಿಕೊಂಡು ಸಾಯಂಕಾಲ 6 ಗಂಟೆವರೆಗೂ ಬಂದು ಕಂಪಲ್ಸರಿ ಮತದಾನ ಎಲ್ಲರೂ ಮಾಡಬೇಕು ಎಂಬ ವಿನಂತಿ ನಾನು. ರಿಸಲ್ಟ್ ಏನಾಗ್ಬೋದು ರಾಜ್ಯದಲ್ಲಿ ಮತ್ತು ಜಿಲ್ಲೆದು? ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅಕ್ಕಿ ಬಾರ್ ಶಾಸಪ್ಪ ಗೊತ್ತಾಯ್ತಾ. ಆಮೇಲೆ ನೋಡಿ, ನಿನ್ನೆ ನೋಡಿದ್ರಿ ನೀವು ಯಾವ ರೀತಿ ಕಾಂಗ್ರೆಸ್ನವ್ರದ್ದು ಮುಖ ಹೊರಗಡೆ ಬರ್ತಾರೆ. ಒಂದೊಂದು ಇದರಲ್ಲಿ ಯಾವ ರೀತಿ ಅವರು ಷಡ್ಯಂತ್ರ ಮಾಡಿದ್ದಾರೆ. ಇವತ್ತ ಆರೋಪಿ ಯಾವುದೇ ಒಂದು ತಪ್ಪು ಮಾಡಿದರೆ ನಮ್ಮ ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗಲಿ ಅಂತೇಳಿ ನಾವು ಮೊದಲು ಹಿಡಿದು ಇವಾಗಿನವರೆಗೆ ನಾವು ಹೇಳ್ತಾ ಇದ್ದೀವಿ. ಬಟ್ ಅದಕ್ಕೆ ಯಾವ ರೀತಿ ಇವರು ಹುನ್ನಾರಗಳು ನಡೆಸಿದ್ದಾರೆ ಕಾಂಗ್ರೆಸ್, ಅದು ಎಲೆಕ್ಷನ್ ಪರ್ಪಸ್. 3 ದಿವಸ ಎಲೆಕ್ಷನ್ ಇದೆ ಅಂತಂದರೆ ಇವತ್ತಿನವರೆಗೆ ಅದು ನಿನ್ನೆ ಯಾರು ವಕೀಲರು ಇವತ್ತು ಯಾವ ಮಹಾನ್ ನಾಯಕರದು ಇವತ್ತು ಕೈವಾಡಿದೆ, ಯಾವ್ಯಾವ ರೀತಿಯಿಂದ ಯಾರ್ಯಾರಿಗೆ ಮಾತಾಡಿದಾರ, ಏನೇನು ಮ್ಯಾಚ್ ಫಿಕ್ಸಿಂಗ್ ಮಾಡಿದಾರ ಎಂಬ ನಿಟ್ಟಿನಲ್ಲಿ ನಿನ್ನೆ ಹೊರಗೆ ಬಂತಲ್ಲ. ಇವತ್ತು ಅವರು ಗಾಬರಿ ಆಗಿದ್ದಾರೆ. ಅವ್ರಿಗೆ ಗ್ಯಾರಂಟಿ ಎಲ್ಲಿಯೂ ವರ್ಕ್ ಆಗ್ತಾ ಇಲ್ಲ. ಇವತ್ತು ನಿಜಕ್ಕೂ ನಾನು ಒಂದು ದೇಶದ ಜನತೆಗೂ ಆಮೇಲೆ ರಾಜ್ಯದ ಜನತೆ ಎಲ್ಲ ತಿರುಗಾಡಿದಾಗ ನಾನು ನೋಡಿದ್ದೀನಿ. ಏನಂತಂದರೆ ದೇಶದ ಬಗ್ಗೆದಾಗ ಹಳ್ಳಿಯಲ್ಲೇ ಚಿಂತೆ ನಡೀತಾ ಇದೆ. ಯಾರು ಕಾಪಾಡ್ತಾರ, ಯಾರಿಗೆ ಕೈ ಹಿಡಬೇಕು ಅನ್ನೋದು ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ನೀವು ಬರೆದಿಟ್ಕೊಳ್ಳಿ, ಒಂದೆರಡು ಯಾವುದಾರ ಕಾಂಗ್ರೆಸ್ ಬಂದರೆ ಭಾಳ ದೊಡ್ಡ ಮಾತು. ಸಮಸ್ತ ಒಂದು ವೇವ್ ಏನಿದೆಲ್ಲ ಇವತ್ತು NDA ಪರವಾಗಿದೆ ಮತ್ತು ಒಳ್ಳೆಯ ರಿಸಲ್ಟ್ ಬರುತ್ತೆ ಎಂಬ ಒಂದು ಆಸೆ ನಮಗೆ. ಈಗ ಕಾಂಗ್ರೆಸ್ ನಾಯಕರು ಏನಾದರೂ ದೇವೇಗೌಡರು ಕುಟುಂಬದ ಜೊತೆಗೆ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ? 100%. ಈಗ ದ್ವೇಷನೇ ಅಲ್ಲ, ಅವ್ರಿಗೆ ಯಾವ ಮಟ್ಟಿಗೆ ಹೋಗಿದ್ದಾರೆ ಅಂತಂದರೆ ಅವರು ನೋಡಿ, ಇವತ್ತ ಯಾವುದೇ ಒಂದು ತಾಯಂದ್ರಿಗೆ ಮಹಿಳೆಯರಿಗೆ ಇನ್ನೊಂದು ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಗೌರವ ನಾವು ಮಹಿಳೆಯರಿಗೆ ಕೊಡ್ತೀವಿ. ಅವ್ರ ಮೇಲೆ ಅತ್ಯಾಚಾರ ಮಾಡಿದರೆ ಯಾರೂ ಮಾಫ್ ಮಾಡಲ್ಲ. ನಾವು ನಮ್ಮ ಪಕ್ಷದವ್ರು ಯಾರಿದ್ರು ಅವ್ರ ಬಗ್ಗೆದಾಗ ಕಠೋರವಾಗಿ ಶಿಕ್ಷೆ ಆಗಲಿ ಅಂತ ಹೇಳಿದ್ದೀವಿ. ಬಟ್ ಇವರು ಅದ್ರ ಹಿಂದ್ಗಡೆ ಏನು ಷಡ್ಯಂತ್ರ ಯಾಕೆ ಮಾಡಿದ್ರು? ಸರ್, ಇದು CBI ಕೊಡ್ಬೇಕಂತ 100% ಕೊಡ್ರಿ, ಗೊತ್ತಾಯ್ತಾ? ವೆಲ್ಕಮ್ ಮಾಡ್ರಿ. ಇವತ್ತ ಕಾಂಗ್ರೆಸ್ನವರು ಕೊಟ್ಬಿಡ್ರಿ. ಸರ್ಕಾರ ನಿಮ್ದದಲ್ಲ. ನಿನ್ನೆ ಅವ್ರೇನು ಬಿಡುಗಡೆ ಮಾಡಿದಾರ, ಆ ಬಿಡುಗಡೆ ಬಗ್ಗೆದಾಗ ದಾಖಲೆ ಏನಿದೆ ಅವ್ರು ಹೇಳಿದಾರ. SIT ಮ್ಯಾಗ ನಮಗೆ ನಂಬಿಕೆ ಇಲ್ಲ, CBI ಕೊಡ್ರಿ ಅಂತ ಹೇಳಿದಾರೆ. ಕೊಟ್ಬಿಡಿ. ಹಿಂದೆ ಮುಂದೆ ಒಂದು ತಾಸಲ್ಲಿ ಅನೌನ್ಸ್ ಮಾಡ್ಬೇಕು ಇವರು. ರಾಜ್ಯ ಸರ್ಕಾರಕ್ಕೆ ಏನಾರ ಇವರಿಗೆ ಆ ಒಂದು ಇದರಲ್ಲಿ ಒಂದು ಸತ್ಯಾಂಶ ಕಂಡು ಹಿಡಬೇಕಾಯ್ತು ಅಂದ್ರೆ ಮಹಾನಾಯಕನ ರಕ್ಷಣೆ ಮಾಡ್ತಾ ಇದೆಯಾ ಸರ್ಕಾರ ಅಂತ? ಎಲ್ಲ ನಾಯಕರದ್ದು ರಕ್ಷಣೆ ಮಾಡ್ತಾ ಇದೆ. ಇದೇ ಅಲ್ಲ, ಅವ್ರದೇ ಒಬ್ಬರದಲ್ಲ. ಇದ್ರ ಹಿಂದ್ಗಡೆ ಯಾರ್ಯಾರು ಪೆನ್ ಡ್ರೈವ್ಗಳು ತಯಾರು ಮಾಡಿದಾರ, ಎಷ್ಟು ಮಂದಿ ಹಂಚಿದಾರ, ಇದ್ರ ಮ್ಯಾಗ ಒಂದು ದೊಡ್ಡ CBI ತನಿಖೆ ಆಗ್ಬೇಕು. ಅತ್ಯಾಚಾರ ಮಾಡಿನವರಿಗೆ ಶಿಕ್ಷೆ ಆಗಲಿ. ಬಟ್ ಇದಕ್ಕೇನು ಬಳಕೆ ಮಾಡ್ಕೊಂಡಿದಾರಲ್ಲ, ಇದ್ರ ಮ್ಯಾಗ ಒಂದು ದೊಡ್ಡ ತನಿಖೆ ಆಗಿದೆ. ವಿಡಿಯೋಸ್ ಏನು ಟೋಟಲಿ ಫೇಕ್ ಅವನ ಅಥವಾ ಒರಿಜಿನಲ್? ಇಲ್ಲ, ಅದು ನೋಡಿ, ಇದ್ರ ಬಗ್ಗೆದ ನಾನು ಹೇಳಲ್ಲ. ಅದು ಫಾರೆನ್ಸಿಕ್ನಲ್ಲಿ ಕಳಿಸಿ ಅದ್ರ ಬಗ್ಗೆದ ತನಿಖೆ ಮಾಡಿ ಯಾರು ಅದರಲ್ಲಿ ನಿಜ ಇದಾರ ಅವ್ರಿಗೆ ಶಿಕ್ಷೆ. ಸರ್, ರೊಕ್ಕ ಹಣ ರಾತ್ರಿ ಫುಲ್ ಹಂಚಾರ ಕಾಂಗ್ರೆಸ್ ಅವರು. ಅದ್ರ ಬಗ್ಗೆ ಕಾಂಗ್ರೆಸ್ದವರು ಇಲ್ಲೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಹಣ ಬಲ, ತೋಳು ಬಲ, ಎಲ್ಲ ಬಲದಲ್ಲಿ ಇವ್ರೇನು ಜೋರಾಗಿ ಹೊಂಟಾರ. ಇವು ಯಾವ ಇವ್ರದ್ದು ನಡೆಯಲ್ಲ, ಗೊತ್ತ? ಇಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ನಡೆಯದೆ ಮೋದಿ
ಮೋದಿ ಅಬ್ಕಿ ಬಾರ್ 400 ಪಾರ್ ತಲೆಯಲ್ಲಿ ಹೋಗ್ಬಿಟ್ಟಿದೆ ಜನರಿಗೆ.